ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಡೇ 2 ವಿಡಿಯೋ. ಸೊ ಡೇ 1 ವಿಡಿಯೋ ಬಂದ್ಬಿಟ್ಟು ಕಂಪ್ಲೀಟಾಗಿ ಬಂದಿರಲ್ಲ. ಯಾಕೆ ಅಂತ ಅಂದರೆ ಮಳೆ ಸರಿಯಾಗಿ ಹೊಡಿತು ನಿನ್ನೆ, ಅದಕ್ಕೆ ಎಲ್ಲೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಿನ್ನೆ ಏನು ಬ್ಯಾಂಗ್ಳೂರು ಬಿಟ್ವಲ್ವಾ, ಅವಾಗಿನ ನಾನು ಮಳೆ. ಸೂರ್ಯ ದೇವಸ್ಥಾನ ಒಂದು ಹೋಗ್ಬಿಟ್ಟು ಆಮೇಲೆ ಕದ್ರಿ ದೇವಸ್ಥಾನ ಒಂದು ಹೋದ್ವಿ. ಕಾಸರಗೋಡಲ್ಲಿ ಬಂದು ನೈಟ್ ಸ್ಟೇ ಮಾಡಿದ್ವಿ. ಕಂಪ್ಲೀಟ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಏನು ಮಾಡ್ತೀರಾ, ಮಳೆ ಬಿಡಬೇಕಲ್ಲ. ಈಗ ಬೆಳಗ್ಗೆ ಬೇಗ ಎದ್ದು ಓಡೋಣ ಅಂತ ಇದ್ವಿ. ನಿನ್ನೆ ಸಂಜೆ ಇಲ್ಲಿ ಬಂದಾಗ ಕಾಸರಗೋಡಲ್ಲಿ ಏನು ಮಳೆ ಇರಲಿಲ್ಲ, ಬಟ್ ಸ್ವಲ್ಪ ಹಂಗೆ ಮೋಡ ಇತ್ತು. ಏನು ಮಳೆ ಬರಲ್ಲ ಅಂದ್ಕೊಂಡಿದ್ವಿ, ಆದರೆ ನೈಟು ಸರಿ ಹೊಡಿತು. ಮತ್ತು ಬೆಳಗ್ಗೆನೂ ಮಳೆ ಬರ್ತಾನೇ ಇತ್ತು. 5 ಗಂಟೆಗೆಲ್ಲ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ನಿನ್ನೆ ಬಂದಿದ್ದು ಈ ರೋಡ್ ಕಂಡೀಷನ್ಗೂ ಅದಕ್ಕೂ ಸಾಕಾಗಿ ಹೋಯ್ತು. ಅದಕ್ಕೆ ಲೇಟಾಗಿ ಹೊರಟ್ವಿ. ಹಂಗೂ ನೋಡಿದ್ರೆ ಇನ್ನೂ ನಾನು ಲೇಟು, ಹಿಂದೆನೇ ಇದ್ದೀನಿ. ಅವರೆಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ. ನಾನು ಈ ವಿಡಿಯೋ ಮಾಡೋಕ್ಕೆ ಈ ಬಿಸಿಲು ಬಂತಲ್ಲ, ಅದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದೇ ಬೆಳಗ್ಗೆ ಒಂದು 7:30 ಹಂಗೆ ಕಾಸರಗೋಡಿಂದ ಹೊರಟ್ವಿ. ಈಗ ನೆಕ್ಸ್ಟು ಕೋಳಿಕೋಡಿಗೆ ಹೋಗ್ತಾಯಿದ್ದೀವಿ. ಕೋಳಿಕೋಡಿಗೆ ಹೋಗಿ ಅಲ್ಲೊಂದು ಬೀಚ್ ವ್ಯೂ ನೋಡಿಕೊಂಡು ನೆಕ್ಸ್ಟ್ ಹಂಗೆ ಅಲ್ಲಿಂದ ಗುರುವಾಯೂರು, ಆಮೇಲೆ ಅಲ್ಲಿ ದೇವಸ್ಥಾನಕ್ಕೆ ಹೋಗೋದು. ಸೊ ಇದು ಇವತ್ತಿನ ಪ್ಲ್ಯಾನು. ವ್ಯೂ ನೋಡ್ರಿ ಎಷ್ಟು ಚೆನ್ನಾಗಿದೆ. ಬಟ್ ಕೆಳಗಿರೋದಕ್ಕೆ ಇದು ಕ್ಯಾಮ್ರಾ ಕಾಣುತ್ತೋ ಎಲ್ಲ ಗೊತ್ತಿಲ್ಲ. ಮಾತ್ರ ಸಾಕಾಗಿದೆ ವ್ಯೂ. ರೋಡ್ ಮಾತ್ರ ಭಾಳ ಮೋಸ ಇದೆಯಪ್ಪ ಈ ಸೈಡು. ಸೊ ಹಂಗೆ ನೋಡಿದ್ರೆ ಒಂದು ದಿವ್ಸಕ್ಕೆ ಬಂದವ್ರು ನಮಗೇನೆ ಹಿಂಗೆ ಹೇಳ್ತೀವಿ, ರೋಡ್ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತೀವಿ. ಬಟ್ ಅಲ್ಲಿರೋ ಜನ ಡೈಲಿ ಕಂಟಿನ್ಯೂಸ್ ಬರೇ ಇದರಲ್ಲೇ ಓಡಾಡ್ತಿರ್ತಾರೆ. ಲಾರಿ ಏನೋ ಕೆಟ್ಟಾಗಿದೆ. ಬಾಯ್, ಥ್ಯಾಂಕ್ಸ್. ಒಬ್ಬ ಅಣ್ಣ ಆ ಕಡೆ ಯಾವ್ದಾರು ಬರ್ತೈತೆ ಅಂತ ನೋಡಿ ಹೇಳ್ತಾ ಇದ್ದಾರೆ. ಅದೇ ರೋಡಿಂದ ಹೇಳಿದ್ನಲ್ಲ, ಅದು ಹೆಂಗೆ ಅವರು ಕಂಟಿನ್ಯೂಸ್ ಆಗಿ ಓಡಾಡ್ತಾರೆ ನಿಜವಾಗ್ಲೂ ಗೊತ್ತಿಲ್ಲಪ್ಪ. ಮೇಯ್ನ್ ಹೈವೇನೇ ಅದಲ್ಲ ಇನ್ನು. ಯಪ್ಪ ಭಾಳ ಗ್ರೇಟು ಮಂಗಳೂರು ಜನ ಎಲ್ಲ. ಮತ್ತು ಇಲ್ಲೂ ಅಷ್ಟೇ, ಎಲ್ಲಿ ನೋಡಿದ್ರು ಬರೀ ಕನ್ಸ್ಟ್ರಕ್ಷನ್. ನಿನ್ನೆ ಚಾರ್ಮಡಿ ಘಾಟ್ ಆದಮೇಲೆ ಫುಲ್ಲು ಮಳೆ ಬಂದ್ಬಿಡ್ತು. ಏನೇನು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಸರಿ ಅಂತ ಹೇಳಿ ತೆಗ್ದಿಟ್ಟು ಸುಮ್ಮನೆ ಸ್ಟೇಗೆ ಹೋದ್ವಿ ಅಷ್ಟೇ. ಅದು ಅಲ್ಲದೆ ಆ ರೋಡಲ್ಲಿ ಯಪ್ಪ ಈ ಕೆಸರು ಗದ್ದೆಯಲ್ಲಿ ಗಾಡಿ ಇಳಿಸ್ದಂಗೆ ಆಗ್ಬಿಡ್ತು. ಸೊ ಮೋಸ್ಟ್ಲಿ ನಾನು ಡೇ 1 ವಿಡಿಯೋದಲ್ಲಿ ನನ್ನ ಜೊತೆಗೆ ಯಾರ್ಯಾರು ಬಂದಿರ್ತಾರೆ ಅಂತ ಕಂಪ್ಲೀಟಾಗಿ ಹೇಳಿರಲ್ಲ ಅನಿಸುತ್ತೆ. ನನ್ನ ಜೊತೆಗೆ ಬಂದ್ಬಿಟ್ಟು ವಿಜಯ್ ಅಂತ, ಆಮೇಲೆ ಚೇತನ್ನು, ಸ್ವರೂಪು ಮತ್ತು ಸುಶಾಂತ್ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಜನ, 4 ಬೈಕು. ನಾನು ಅವೆಲ್ಲನೇ ಹೇಳ್ದಂಗೆ ಒಂದು ಡಾಮಿನಾರು, ನನ್ನೊಂದು ಬೈಕು FZ 250, FZ 150. ಈಗ ಪುಣ್ಯಕ್ಕೆ ಈ ಕಡೆ ಏನು ಮಳೆ ಇಲ್ಲ, ಬರ್ತಾಯಿಲ್ಲ. ಈಗ ಬಿಸಿಲು ಹೊಡಿತಾ ಇದೆ. ನೋಡೋಣ ಸಂಜೆವರೆಗೂ ಹಿಂಗೆ ಇದ್ದರೆ ಒಳ್ಳೆ ಚೆನ್ನಾಗಿ ವ್ಯೂ ತೋರಿಸ್ಕೊತ ಹೋಗ್ಬೋದು. ನಾನು ಆ್ಯಕ್ಚುಲಿ ಈ ಟ್ರಿಪ್ಪಿಗೆ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ನಾನು ಎವ್ರಿ ಇಯರ್ ಬಂದ್ಬಿಟ್ಟು ಡಿಸೆಂಬರ್ ಟೈಮಲ್ಲಿ ಬಂದ್ಬಿಟ್ಟು ಟ್ರಿಪ್ ಇಡ್ತೀನಿ, ಅಂದರೆ ಲಾಂಗ್ ಟ್ರಿಪ್ ಈ ಥರ ಹೋಗೋದು. ಬಟ್ ಈ ಸಲ ಏನಾಯಿತು, ಸರಿ ಇವರೇ ಕರೆದಿದ್ದು. ಆ್ಯಕ್ಚುಲಿ ಇವರೇ ಪ್ಲ್ಯಾನ್ ಮಾಡಿರೋದು, ನಾನೇನೂ ಪ್ಲ್ಯಾನ್ ಮಾಡಿಲ್ಲ. ಬಟ್ ಸಕ್ಕತ್ತಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಇದು ಟ್ರಿಪ್ ಪ್ಲ್ಯಾನು ಚೆನ್ನಾಗಿ ಮಾಡಿದ್ದಾರೆ. ಸೌತ್ ಇಂಡಿಯಾ ಕೋಸ್ಟಲ್ ರೈಡ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಸರಿ ಆಯ್ತು, ಇನ್ನೇನು ಡಿಸೆಂಬರಲ್ಲಿ ಹೋಗೋದು, ಈಗಲೇ ಹೋಗ್ಬಿಡೋಣ. ಯಾಕಂದರೆ ಆವಾಗ ಹುಡುಗರೇ ಸಿಗೋಲ್ಲ ಬೈಕಲ್ಲಿ ಹೋಗೋಕ್ಕೆ. ನಮ್ಮ ಫ್ರೆಂಡ್ಸು ಕೆಲವೊಬ್ರು ಮೆಜಾರಿಟಿ ಬರೋದೇ ಇಲ್ಲ. ಆಮೇಲೆ ಇವರು ಬೇರೆ ಏನಾದ್ರು ಕೆಲಸಕ್ಕೆ ಹೋಗ್ಬಿಡ್ತಾರೆ. ಸೊ ಈಗ ಕರಿತೀಯಾರಲ್ಲ, ಹೋಗ್ಬಿಡೋಣ ಏನಾಗಲ್ಲ ಅಂತೇಳಿ ಸೊ ನಾನು ಹಂಗೆ ಜಾಯ್ನ್ ಆಗಿಬಿಟ್ಟೆ. 250 ಕಿಲೋಮೀಟರ್ಗೆ ಅಂದ್ಕೊಳ್ರಿ, ಒಂದು ಇಲ್ಲಿ ಕೇರಳ ಸೈಡ್ ಒಂದು ಪ್ಲೇಸಿಂದ ಇನ್ನೊಂದು ಸೈಡಿಗೆ, ಇನ್ನೊಂದು ಪ್ಲೇಸಿಗೆ. ಅದು ಎಷ್ಟು ಅವರ್ ತೋರಿಸುತ್ತೆ ಅಂದರೆ ನಿಯರ್ಲಿ ಒಂದು 6.5 7 ಅವರ್ಸ್ ತೋರಿಸುತ್ತೆ. ಅವಾಗೇ ಅನ್ಕೋಬೇಕು ರೋಡ್ಗಳು ಎಷ್ಟು ವರ್ಷ ಇರುತ್ತೆ ಅಂತ. ಬಟ್ ಇಷ್ಟು ವರ್ಷ ಆದರೂ ಏನಕ್ಕೆ ಇವರು ಈ ಕಡೆ ರೋಡು ಸರಿಯಾಗಿಲ್ಲ ಅಂತ ಗೊತ್ತಿಲ್ಲ. ಸೊ ಕೋಳಿಕೋಡಿಗೆ ಬಂದ್ಬಿಟ್ಟು ಇನ್ನೊಂದು 22 ಕಿಲೋಮೀಟರ್ ಇದೆ. ನಾವು ಅಲ್ಲಿ ಫಸ್ಟ್ ಬೀಚಿಗೆ ಹೋಗೋಣ ಅಂದ್ಕೊಂಡಿದ್ವಿ, ಆದರೆ ಒಂದು ದೇವಸ್ಥಾನ ಇದೆಯಂತೆ. ಅದಕ್ಕೆ ಫಸ್ಟ್ ತಿಂಡಿ ಮುಗಿಸ್ಕೊಂಡು ದೇವಸ್ಥಾನ ಹೋಗಿ ಆಮೇಲೆ ಏನಾಗುತ್ತೋ ನೋಡೋಣ. ಈಗ ಜಸ್ಟ್ ತಿಂಡಿ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಕೋಳಿಕೋಡ್ ಬೀಚಿಗೆ ಹೋಗೋಕ್ಕೂ ಮುಂಚೆ ಇಲ್ಲೊಂದು ದೇವಸ್ಥಾನ ಇದೆಯಂತೆ, ಅಲ್ಲೇ ಆನ್ ದಿ ವೇ.
ಶ್ರೀ ಪೆರಲಸರಿ ಟೆಂಪಲ್ ಅಂತ ಇದೆಯಂತೆ. ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ನೋಡಿಕೊಂಡು ದೇವಸ್ಥಾನನ ನೆಕ್ಸ್ಟು ಬೀಚ್ ಕಡೆಗೆ ಹೋಗೋದು. ಇಲ್ಲಿ ನಾವು ಬಂದಿದ್ದು ಹೋಟೆಲ್ ಬಂದು ರಸಾವತಿ ಅಂತೇಳ್ಬಿಟ್ಟು, ರಸಾವತಿ ಅಂತೇಳಿ ಹೋಟೆಲ್ ಚೆನ್ನಾಗಿದೆ. ಅಲ್ಲೇ ತಿಂಡಿ ಮುಗಿಸ್ಕೊಂಡ್ವಿ. ಸೊ ಈಗ ಹೊರಡ್ತಾ ಇದ್ದೀವಿ. ಮಳೆ ಏನು ಬರೋ ಥರ ಕಾಣಿಸ್ತಾ ಇಲ್ಲ. ವೆದರ್ ಹಿಂಗಿತ್ತು ಅಂದರೆ ಪರವಾಗಿಲ್ಲ. ಬಟ್ ಆದರೆ ಏನಂದರೆ, ಸೊ ಒಂದೇ ರೋಡಲ್ವ ಇಲ್ಲಿ, ಗಾಡಿ ಈ ಕಡೆಯಿಂದ ಬರೋದು ಆ ಕಡೆಯಿಂದ ಬರೋದು ಎಲ್ಲ ಒಂದೇ ರೋಡಲ್ಲೇ. ಸೊ ಸ್ವಲ್ಪ ಟೈಮ್ ಆಗುತ್ತೆ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ. ಸೊ ಇವತ್ತು ಪ್ಲ್ಯಾನ್ ಬಂದ್ಬಿಟ್ಟು ಕೊಚ್ಚಿಲಿ ಹಾಲ್ಟ್ ಆಗೋಣ ಅಂತ. ನೋಡೋಣ ಕೊಚ್ಚಿಗೆ ಹೋಗ್ತೀವೋ ಇಲ್ಲ, ಅದಕ್ಕೂ ಹಿಂದೆನೇ ಏನಾದರೂ ಹಾಲ್ಟ್ ಆಗ್ತೀವೋ ಗೊತ್ತಿಲ್ಲ. ಆ್ಯಕ್ಚುಲಿ ನೆನೆನೂ ಅಷ್ಟೇ ಕಣ್ಣೂರಲ್ಲಿ ನಾವು ಹಾಲ್ಟ್ ಆಗಬೇಕಿತ್ತು. ಬಟ್ ಅಲ್ಲಿ ಇಲ್ಲಿ ಸ್ವಲ್ಪ ಎಲ್ಲ ನೋಡ್ಕೊಂಡು ಹೋಗೋಷ್ಟು ಟೈಮ್ ಆಯಿತು ಅಂಥೇಳಿ ಕಾಸರಗೋಡಲ್ಲಿ ಹಾಲ್ಟ್ ಆದ್ವಿ. ಇವತ್ತು ನೋಡೋಣ ಏನಾಗುತ್ತೋ. ನಾನು ಆಫ್ಲೈನ್ ಮ್ಯಾಪೆಲ್ಲ ಡೌನ್ಲೋಡ್ ಮಾಡಿದ್ದೆ ಮೊಬೈಲಲ್ಲಿ. ಬಟ್ ಆದರೆ ಈ ದೇವಸ್ಥಾನ ಆಫ್ಲೈನ್ ಮ್ಯಾಪಲ್ಲಿ ತೋರಿಸ್ತಾ ಇಲ್ಲ. ಅದಕ್ಕೆ ಈಗ ಆನ್ಲೈನ್ ಕನೆಕ್ಟ್ ಮಾಡಿಕೊಂಡ್ರೆ ಈಗ ತೋರಿಸ್ತಾ ಇದೆ. ಇನ್ನು 14 ಕಿಲೋಮೀಟ್ರ್ ಇದೆ ಆ ದೇವಸ್ಥಾನಕ್ಕೆ. ಡಾಮಿನಾರ್ ಅಂತೂ ಟೂರಿಗೆ ಹೇಳಿ ಮಾಡಿಸಿದ ಗಾಡಿ. ಇಬ್ಬರು ಕುತ್ಕೊಂಡು ಸರ್ರಿ ಚಸ್ತಾ ಇದ್ದಾರೆ ಗಾಡೀಲಿ. ಲಗೇಜು ಇಬ್ಬರು ಲಗೇಜ್ ಹಾಕಿನೂ ಸರಿಯಾಗಿ ಓಡ್ತಿದೆ ಗಾಡಿ ಮಾತ್ರ. ನಾನು ಎಲ್ಲ ರೈಡಲ್ಲೂ ಅಷ್ಟೇ. ಹೆಂಗೆ ಅಂದರೆ ಈಗ ಎಷ್ಟೋ ಜನ ಹೆಂಗೆ ಅಂದರೆ ಮುಂದೆ ಹೊಡಿತಾ ಇರ್ತಾರೆ ಗಾಡಿನ. ಬಟ್ ನಾನು ಹೆಂಗೆ ಅಂದರೆ ಹಿಂದೆಗಡೆ ಒಬ್ಬ ಇರ್ತಾನೆ, ಎಲ್ಲ ನೋಡ್ಕೊಂಡು ಬರ್ತಾ ಇರ್ತಾನೆ. ಎಲ್ಲರೂ ಕರೆಕ್ಟಾಗಿ ಬರ್ತಾವ್ರ, ಎಲ್ಲರೂ ಇದ್ದಾರ ಅಂತ ಆ ಥರ ನಾನು ಬರ್ತಾ ಇದ್ದೀನಿ. ಬಟ್ ಈ ಕೇಸಲ್ಲಿ ಹೆಂಗೆ ಅಂದರೆ ನಾನು ವ್ಲಾಗ್ ಮಾಡೋಕ್ಕೆ ಅಲ್ಲಿ ಇಲ್ಲಿ ನಿಲ್ಲಿಸೋದು ಇದನ್ನು ಮಾಡೋದು. ಸೊ ಆ ರೀಸನಿಗೆ ಸ್ವಲ್ಪ ಡಿಲೇ ಆಗ್ತಾಯಿದೆ. ಇವರು ಪಾಪ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕ್ಯಾಮ್ರಾ ತೆಗೆದು ಹಾಕಿ ನೋಡಿ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ. ಬಟ್ ಏನೋ ಒಂಥರ ಚೆನ್ನಾಗಿರುತ್ತೆ, ಖುಷಿ. ಸೊ ಇದೇ ಆ ದೇವಸ್ಥಾನ, ಶ್ರೀ ಪೆರಲೇಸರಿ ಟೆಂಪಲ್ ಅಂತ ಹೇಳಿದ್ದು. ಓಕೆ, ಹೋಗಿ ನೋಡ್ಕೊಂಬಂದು ಸಿಗ್ತೀನಿ ನಿಮಗೆ. ಹಂಗೆ ಮಚ್ ತಗೊಂಡು ಬಿಟ್ಟು ಹಾಕಿದ್ರೆ ಸಾಕ್ಬಿಡ್ತೀನಿ. ಓಕೆ, ಈಗ ದರ್ಶನ ಮುಗಿಸ್ಕೊಂಡು ನಮ್ಮ ಪಯಣ ಕೋಳಿಕೋಡ್ ಬೀಚ್. ಚೆನ್ನಾಗಿತ್ತು ದೇವಸ್ಥಾನ. ಒಳಗೆ ಹೋಗಿ ನೋಡಿಕೊಂಡು, ಅಲ್ಲಿ ಎಲ್ಲೂ ಅಲೋ ಇಲ್ಲ ಫೋಟೋ ತೆಗಿಯೋಕ್ಕೆ, ವಿಡಿಯೋ ಮಾಡೋಕ್ಕೆ. ಮೆಜಾರಿಟಿ ಎಲ್ಲ ದೇವಸ್ಥಾನದಲ್ಲೂ ಹಂಗೆ ಇರುತ್ತೆ. ಸೊ ಇಲ್ಲೂ ಹಂಗೆ ಇತ್ತು. ಹಂಗೆ ಹೊರಗಡೆಯಿಂದ ಒಂದು ಶಾರ್ಟ್ಸ್ ತೊಗೊಂಡು ಈಗ ಕೋಳಿಕೋಡ್ ಬೀಚಿಗೆ ಹೋಗ್ತಾ ಇದ್ದೀವಿ. ಮಾತ್ರ ಬಿಸಿಲು ಸೈಕಾಗಿ ಹೊಡಿತಾ ಇದೆ. ಈಗ ಟೈಮ್ ಬಂದ್ಬಿಟ್ಟು 12:20. ಸೊ ಕೋಳಿಕೋಡಿಗೆ ಇನ್ನು ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ 82 ಕಿಲೋಮೀಟ್ರ್ ಇದೆ. ಗೂಗಲ್ ಮಾತಾ 2 ಗಂಟೆ 10 ನಿಮಿಷ ಬೇಕು ಅಂತಿದ್ದಾರೆ. ಅಂತೂ ಕೋಳಿಕೋಡ್ ಬೀಚ್ಗೆ ರೀಚ್ ಆದ್ವಿ. ಸೂಪರ್. ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಊಟ ಮಾಡಿಕೊಂಡು ಡೈರೆಕ್ಟ್ ಗುರುವಾಯೂರ್ ಹೋಗ್ಬೇಕು ಅಂತ ಇದ್ದೀವಿ.